ನೆಕ್ಸ್ಟ್ ಒಂದು ಆರ್ನೆಟ್ ಎಫೆಕ್ಟ್ ಅಂತ, ಇದು ನಾರ್ಮಲ್ ಸ್ಟೆನ್ಸಿಲ್ ಬರುತ್ತಲ್ಲ, ನಿಮಗೆ ಕಸ್ಟಮೈಸ್ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಸ್ಟೆನ್ಸಿಲ್ ತೊಗೊಂಡು ಸೆಂಟರ್ ಮಾರ್ಕ್ಮೆಂಟ್ ಮಾಡ್ಬೋದು. ಸೇಮ್ ಬೇಸ್ ಕೋಟ್ ಮಾಡಿ ಸೈಡಿಗೆ ಬಾರ್ಡರಿಗೆ ಒಂದು 2 ಇಂಚಿಂದು ಟೇಪ್ ಹಾಕಿ ಬಾರ್ಡ್ರಿಗೆ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ಸೈಡಿಗೆ. ಆಮೇಲೆ ಮೊದಲು ಡಿಸೈನ್ ಮಾಡಿದಾಗ ಬಾರ್ಡ್ರ್ ಮತ್ತು ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ. ಸ್ಪಾಂಜ್ ರೋಲರ್ ಅಪ್ಲೈ ಮಾಡ್ತಾ ಹೋಗ್ತೀವಿ. ಇದು ಅಪ್ಲೈ ಮಾಡಿರೋದು ಫೋಟೋಸ್ ಇದೆ, ತೋರಿಸ್ತೀನಿ. ಹಾಂ ಸರ್. ಹಾಂ ಹಾಂ. ಇದು ಎಕ್ಸಿಕ್ಯೂಟ್ ಮಾಡಿದ್ಮೇಲೆ ಈ ಥರ ಫಿನಿಶಿಂಗ್ ಬರ್ತಾ ಹೋಗುತ್ತೆ ನಿಮಗೆ. ಇದು ಕಸ್ಟಮೈಸ್ ಮಾಡಿರೋದು ಸರ್, ಒಂದು ವುಡನ್ನು ಮತ್ತು ಆರ್ನೆಟ್ ಎರಡು ಮಿಕ್ಸ್ ಮಾಡಿರೋ ಡಿಸೈನ್ ಈ ಥರ ಕಾಣಿಸುತ್ತೆ. ಇದು ಸೇಮ್ ಸ್ಟೆನ್ಸಿಲ್ ಏನಿತ್ತಲ್ಲ ಅದು ಮತ್ತು ಟೆರದು ಎರಡು ಕಂಬೈನ್ ಮಾಡಿ ಮಾಡಿರೋದು, ಆರ್ನೆಟ್ ಮತ್ತು ಟೆರದು. ಒಂದೇ ಡಿಸೈನ್ ಮಾಡೋಕ್ಕಿಂತ ಮಿಕ್ಸ್ ಮಾಡಿದಾಗ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ವುಡನ್ ಡಿಸೈನ್ ಈ ಥರ ಕಾಣಿಸುತ್ತೆ ನಿಮಗೆ ಫುಲ್ ಮಾಡಿದಾಗ. ಪ್ಲೇನ್ ಟೆರೆಸ್ ಬಿಡೋಕ್ಕಿಂತ ಈ ಥರ ಮಾಡಿದ್ರೆ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ. ನೀವು ಹೇಳಿದ ಸರ್ ಅನ್ನಿವನ್ ಇರುತ್ತೆ ಅಂತ, ಅವಾಗ ಇದು ಈ ಥರ ಡಿಸೈನ್ ಮಾಡಿದ್ರೆ ನಿಮಗೆ ಅಷ್ಟು ಎದ್ದು ಕಾಣಲ್ಲ. ನಾರ್ಮಲ್ ವೈಟ್ ಅಲ್ಕಿನ ಸ್ವಲ್ಪ ಅವಾಯ್ಡ್ ಅನಿಸುತ್ತೆ ಇದರಲ್ಲಿ.